ನಮಸ್ಕಾರ ವೀಕ್ಷಕರೇ, ಕೆಜಿಎನ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ರೈತರಲ್ಲಿ ಇದೀಗ ಭಾರಿ ಆಕ್ರೋಶ ಮೂಡಿದೆ. ಕಾರಣ ಏನು ಗೊತ್ತಾ? ಕಬ್ಬು ಕಳುಹಿಸಿದ ರೈತರಿಗೆ ಇನ್ನೂ ಬಿಲ್ ನೀಡದೇ ಇರುವ ಫ್ಯಾಕ್ಟರಿ ನಿರ್ಲಕ್ಷ್ಯ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಮಹಾಂತೇಶ್ ವಿ ಕಮತ್ ಅವರ ಆದೇಶದ ಮೇರೆಗೆ ಎಲ್ಲಾ ರೈತರಿಗೆ ಮಹತ್ವದ ಕರೆಯನ್ನ ನೀಡಲಾಗಿದೆ. ಸರ್ಕಾರದ ನಿಯಮದ ಪ್ರಕಾರ ರೈತರು ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಕಳುಹಿಸಿದ ಬಳಿಕ 15 ದಿನದ ಒಳಗೆ ಕಬ್ಬಿನ ಬಿಲ್ ಪಾವತಿಸಬೇಕು. ಆದ್ರೆ ಇಲ್ಲಿ 2 ತಿಂಗಳು ಕಳೆದ್ರೂ ಕೂಡ ರೈತರಿಗೆ ಬಿಲ್ ನೀಡದೆ ಕಾರ್ಖಾನೆ ಮಾಲೀಕರು ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದಾಗಿ ರೈತರು ಕೋಪಗೊಂಡಿದ್ದು ರೈತರ ಜೊತೆ ಚೆಲ್ಲಾಟ ಆಡೋದನ್ನ ನಿಲ್ಲಿಸಬೇಕೆಂದು ಆಗ್ರಹಿಸಿದ್ದಾರೆ. ಇದು ಒಂದೇ ಫ್ಯಾಕ್ಟರಿ ಸಮಸ್ಯೆ ಅಲ್ಲ. ರಾಜ್ಯದ ಹಲವಾರು ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಸಮಯಕ್ಕೆ ಸರಿಯಾಗಿ ಬಿಲ್ ನೀಡದೆ ರೈತರನ್ನ ಸಂಕಷ್ಟಕ್ಕೆ ತಳ್ಳುತ್ತಿವೆ. ಹೀಗಾಗಿ ರೈತರು ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಗೆ 2 ದಿನದ ಒಳಗೆ ಬಾಕಿ ಇರುವಂತಹ ಕಬ್ಬಿನ ಬಿಲ್ ಪಾವತಿಸಬೇಕು. ಇಲ್ಲದಿದ್ರೆ ಬೆಳವಡಿ ಗ್ರಾಮದ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಮುಂದೆ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ದಿನಾಂಕ 11/3/2026 ಬೆಳಗ್ಗೆ 11 ಗಂಟೆಗೆ ಹೋರಾಟಕ್ಕೆ ಕರೆ ಕೊಡಲಾಗಿದ್ದು, ಈ ಹೋರಾಟದಲ್ಲಿ ಭಾಗವಹಿಸಲು ಎಲ್ಲಾ ರೈತ ಬಾಂಧವರಿಗೆ ಕರೆ ನೀಡಲಾಗಿದೆ. ಸಾವಿರಾರು ರೈತರು ಫ್ಯಾಕ್ಟರಿ ಮುಂದೆ ಸೇರಿ ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ. ರೈತರ ಪ್ರಮುಖ ಬೇಡಿಕೆ ಏನೆಂದರೆ ಬಾಕಿ ಇರುವಂತಹ ಕಬ್ಬಿನ ಬಿಲ್ ಅನ್ನ ಬಡ್ಡಿ ಸಹಿತ ಪಾವತಿಸಬೇಕು ಎನ್ನುವುದು. ಈ ಕುರಿತು ರಾಜ್ಯಾಧ್ಯಕ್ಷರಾದ ಮಹಾಂತೇಶ್ ವಿ ಕಮತ್ ಅವರು ಎಲ್ಲಾ ರೈತರಿಗೆ ಮನವಿ ಮಾಡಿಕೊಂಡಿದ್ದು, ಬುಧವಾರ ಬೆಳಗ್ಗೆ 11 ಗಂಟೆಗೆ ಬೆಳವಡಿ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸೇರಿ ತಮ್ಮ ಹಕ್ಕಿಗಾಗಿ ಹೋರಾಟದಲ್ಲಿ ಭಾಗವಹಿಸಲು ಕರೆ ನೀಡಿದ್ದಾರೆ. ಈ ಹೋರಾಟ ಯಾವ ದಿಕ್ಕಿಗೆ ಹೋಗುತ್ತೆ? ಫ್ಯಾಕ್ಟರಿ ಮಾಲೀಕರು ರೈತರ ಬಾಕಿ ಹಣವನ್ನ ಪಾವತಿಸುತ್ತಾರಾ ಅಥವಾ ಹೋರಾಟ ಮತ್ತಷ್ಟು ಉಗ್ರವಾಗುತ್ತಾ? ಕಾದು ನೋಡಬೇಕಾಗಿದೆ. ವರದಿ ಮಹಮ್ಮದ್ ಅಲಿ ಬಾಡ್ಕರ್, ಹುಕ್ಕೇರಿ, ಕೆಜಿಎನ್ ನ್ಯೂಸ್.